ನಾವು ಬದುಕಿರಬೇಕಾದ್ರೆ ಮಾಡ್ತಕ್ಕಂಥ ಚರ ಮತ್ತು ಸ್ಥಿರಾಸ್ತಿಗಳು ನಾವಿದ್ದಾಗ ನಾವು ನೋಡ್ಕೊತೀವಿ. ನಮ್ಮ ಕಾಲಾನಂತರ ಏನಾಗುತ್ತೆ ಅನ್ನೋದು ಮುಖ್ಯವಾದ ಪ್ರಶ್ನೆ. ನೋಡಿ, ನಾವು ಜೀವಿತಾವಧಿಯಲ್ಲಿ ನಾವು ಮಾಡಿರ್ತಕ್ಕಂಥ ಚರ ಮತ್ತು ಸ್ಥಿರಾಸ್ತಿಗಳೇನಿದ್ದಾವೆ ಅದು ನನ್ನ ಕಾಲಾನಂತರ ಯಾವ ರೀತಿ ಅದನ್ನು ಯಾರಿಗೆ ಸೇರಬೇಕು ಅಂತಕ್ಕಂಥ ವಿಚಾರನ ಒಂದು ಕಾಗದ ಪತ್ರ ಮೂಲಕ ನಾನು ಬರೆದಿಡ್ತೇನೆ. ಅದನ್ನು ವಿಲ್ ಅಂತ ಕರಿತೀವಿ. ವಿಲ್ಲು ಟೆಕ್ನಿಕಲಿ ಹೇಳ್ತಕ್ಕಂಥ ವರ್ಡ್ ಏನಂದರೆ ಟೆಸ್ಟಮೆಂಟ್ ಅಂತ ಕರಿತೀವಿ. ಅದೇ ವಿಲ್ಲು ಮಾಡದೆ 99% ಪೀಪಲ್ ತೀರೋಗ್ತಾರೆ. ಆಗ ಏನಾಗುತ್ತೆ ಅಂದರೆ ಉತ್ತರಾಧಿಕಾರಿ ನಿಯಮಗಳು ಬರ್ತವೆ, ಅಂದರೆ ಸಕ್ಸೆಷನ್ ಲಾಸ್ ಅಂತ ಬರುತ್ತೆ. ನಮ್ಮ ದೇಶದಲ್ಲಿ ಈ ಉತ್ತರಾಧಿಕಾರಿಗಳ ಕಾನೂನೇನಿದೆ ಅದು 3 ಭಾಗವಾಗಿದೆ. ಒಂದು, ಹಿಂದೂ ಉತ್ತರಾಧಿಕಾರಿಗಳ ನಿಯಮ 1956, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ 1925, ಮುಸ್ಲಿಂ ಪರ್ಸನಲ್ ಲಾ, ಶಾರಿಯಾ ಲಾ ಅಂತ 3 ಭಾಗವಾಗಿ ಬರುತ್ತೆ. ಇದ್ರ ಮೂಲಕವೇ ಏನು ಹಂಚಿಕೆ ಆಗಬೇಕು ಅಂತ ಕಾನೂನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದೂನಲ್ಲಿ ಹಿಂದೂ ಪುರುಷ ಮತ್ತು ಹಿಂದೂ ಸ್ತ್ರೀಗೆ ಬೇರೆ ಬೇರೆ ಹಂಚಿಕೆ ಆಗತಕ್ಕಂತಹ ವಿಧಾನ ಇದೆ. ಆದ ಕಾರಣ ಒಬ್ಬ ಹಿಂದೂ ಪುರುಷ ತೀರೋಗ್ತಾನೆ ಅಥವಾ ಹಿಂದೂ ಸ್ತ್ರೀ ತೀರೋದಾಗ ಮನೆಯಲ್ಲಿ ಯಾರಿಗೆ ಬರಬೇಕು, ನನಗೆ ನಿನಗೆ ಅಂತ ಜಗಳಗಳಾಗ್ತಕ್ಕಂಥದ್ದು, ಮನಸ್ತಾಪಗಳಾಗ್ತಕ್ಕಂಥದ್ದು ಯಾವಾಗತ್ತೆ ಅಂದರೆ ಏನೂ ಕಾಗದ ಪತ್ರ ಇಲ್ಲದೆ ಇದ್ದಾಗ. ಆದ್ದರಿಂದ ವಿಲ್ ಬಹಳ ಮುಖ್ಯ ಆಗತ್ತೆ. ಅದು ಒಂದು ಭಾಗ. ಎರಡನೇದಾಗಿ, ಒಂದು ಮನೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿರ್ತಾರೆ, ಆಟಿಸ್ಟಿಕ್ ಚೈಲ್ಡ್ ಇರ್ತಾರೆ. ಅಂಥವರಿಗೆ ಏನು ಮಾಡ್ಬೋದು? ತಂದೆ ತಾಯಿ ಇರೋ ತನಕ ನೋಡ್ಕೊತಾರೆ. ತಂದೆ ತಾಯಿ ತೀರೋಗ್ಬಿಟ್ರೆ ಅದಕ್ಕೆ ಕಾನೂನಲ್ಲಿ 2 ಥರ ಇದೆ. ಒಂದು ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ ಅಂತ ಇದೆ, ಇನ್ನೊಂದು ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ ಅಂತ ಇದೆ. ಇದು ಎರಡನ್ನೂ ಯೂಸ್ ಬಳಸ್ಕೊಂಡು ಆ ಥರ ವ್ಯಕ್ತಿಗಳಿಗೆ, ಸ್ಪೆಷಲ್ ಪೀಪಲ್ಗೆ ಕಾನೂನಾತ್ಮಕವಾಗಿ ಒಂದು ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು. ತಂದೆ ತಾಯಿಗಳು ಇಲ್ಲದೇ ಇದ್ದಾಗಲೂ ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅಂತ ಕಾನೂನು ಕ್ಲಿಯರಾಗಿ ಹೇಳಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ತುಂಬ ಕಡಿಮೆ ಇದೆ. ವಿಲ್ ಬಗ್ಗೆ ಆಗಲಿ, ಈ ಟ್ರಸ್ಟ್ ಬಗ್ಗೆ ಆಗಲಿ, ಈ ವಿಚಾರಗಳನ್ನು ತುಂಬ ಡೀಟೇಲಾಗಿ ತಿಳ್ಕೊಳ್ಬೇಕು ಅಂದರೆ ನೀವು ವಿಲ್ಲು ಅಥವಾ ಟ್ರಸ್ಟ್ ಬಗ್ಗೆ ಏನಾದರೂ ಕ್ವಶನ್ಸು, ಡೌಟ್ಸು ಇದ್ದಾಗ ಈ ನ್ಯಾಷನಲ್ ಚಾನಲ್ TV ಅವರಿಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಅದ್ರ ಮುಂದಿನ ಎಪಿಸೋಡ್ಸ್ನಲ್ಲಿ ಇದನ್ನು ಡೀಟೇಲಾಗಿ ನಾವು ಮಾಡೋಣ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.